ಮಗು ತೀರು ಹೋದಾಗ ದುಃಖಿ ಆಗ್ಬಿಡ್ತಾರೆ. ದುಃಖಿ ಆದಾಗ ಏನು ಮಾಡ್ಬೇಕು ಅನ್ನೋದೇ ಯೋಚನೆ ಬರುದಿಲ್ರಿ. ಕಂಗಾಲಾಗಿ ವಿಚಾರ ಹೊಳಿದಿಲ್ಲ. ಆಕಾಶ ಕೆಳಗೆ ಭೂಮಿ ಮೇಲೆ ಆಗ್ತದ. ಏನ್ ಮಾಡ್ಬೇಕು ಒಂದು ತೋಸೋಲ್ದಾಗಿದೆ. ಅವಾಗ ಏನ್ ಮಾಡ್ತಾರಂತಂದ್ರೆ ಭಗವಾನ್ ಬುದ್ಧರ ಹತ್ರ ಹೋಗ್ತಾರೆ. ಹೇ ಭಗವಾನ್ ಬುದ್ಧ, ನೀವೆಲ್ಲರಿಗೆ ಜ್ಞಾನವನ್ನ ತೋರಿಸ್ತೀರಿ, ದುಃಖದಿಂದ ಮುಕ್ತಿ ಆಗ್ತಕ್ಕಂಥ ಮಾರ್ಗವನ್ನ ತೋರಿಸ್ತೀರಿ. ನನ್ನ ಮಗನನ್ನ ಬದುಕಿಸ್ಕೊಡ್ರಿ, ಮಗುವನ್ನ ಬದುಕಿಸ್ಕೊಡ್ರಿ ಅಂತ ಕೇಳ್ತಾರೆ. ಕೇಳಿದಾಗ ಭಗವಾನ್ ಬುದ್ಧರು ಬಹಳ ಶಾಂತವಾಗಿ ಕೂತು ಅವ್ರ ತೊಂದರೆಗಳು ಏನು ಅಂತೇಳಿ ಆಲಿಸ್ತಾರೆ. ಹೌದಾ, ಸರಿ, ನಾನು ನಿನ್ನ ಮಗುವನ್ನು ಬದಿಸ್ಕೊಡ್ತೀನಿ. ಎಲ್ಲರ ಮನೆಯಲ್ಲಿ ಹೋಗಿ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ತಗೊಂಬ ಅಂತ ಹೇಳ್ತಾರೆ. ಹೌದಾ, ಇದು ಅವ್ರಿಗೆ ಅನಿಸ್ತದ ಕಿಸಾಗೊತ್ತು? ಹೌದು, ಇಷ್ಟು ಭಾಳ ಈಸಿ ಇದ್ದಿರ್ಬೋದು ಇದು. ಯಾಕಂತಂದ್ರೆ ಅವರು ಅಜ್ಞಾನದಲ್ಲಿ ಮುಳುಗಿಬಿಟ್ಟಿರ್ತಾರೆ, ಅಂಧಕಾರದಲ್ಲಿ ಮುಳುಗಿಬಿಟ್ಟಿರ್ತಾರ, ದುಃಖದಲ್ಲಿ ಮುಳುಗಿಬಿಟ್ಟಿರ್ತಾರ. ಇದು ನಂದೇ, ಇದು ನಾನೇ ಅಹಂಕಾರದಲ್ಲಿ ಮುಳುಗಿಬಿಟ್ಟಿರ್ತಾರ. ಜೀವನ ಅಂತಂದ್ರೆ ಏನು? ಎಲ್ಲಿ ಹುಟ್ಟು ಇರ್ತದ ಅಲ್ಲಿ ಸಾವು ಇದ್ದೇ ಇರ್ತದ. ಇದು ನೈಸರ್ಗಿಕ ನಿಯಮ. ಇದೇ ಬುದ್ಧರು ತೋರಿದ ಮಾರ್ಗ. ಅದಕ್ಕೆ ಅವ್ರಿಗೆ ಭಾಳ ಈಜಿ ಅನ್ನಿಸ್ತದ್ರಿ. ಹೌದು, ನಾ ಹೋಗಿ ತರ್ಬೋದು, ಹೋಗಿ ತೊಗೊಂಬಂದೆ ಅಂತಂದ್ರೆ ನನ್ನ ಮಗುವನ್ನು ಬದುಕಿಸ್ತಾರ ಅಂತ ಹೇಳಿ ಭಾಳ ಖುಷಿಯಿಂದ ಏನ್ ಮಾಡ್ತಾರೆ, ಒಂದು ಮನೆಗೆ ಹೋಗ್ತಾರೆ. ನಿಮ್ಮ ಮನೆಯಿಂದ ನನಗೆ ಒಂದು ಸಹಾಯ ಬೇಕಾಗಿತ್ತು, ನನಗೆ ಸಹಾಯ ಮಾಡ್ತೀರಿ ಅಂತ ಕೇಳಿದಾಗ ಏನ್ ಬೇಕವ ಅಂತ ಕೇಳಿದಾಗ ನಿಮ್ಮ ಮನೆಯಿಂದ ಸಾಸಿವೆ ಕೊಡಬೇಕು ಅಂತ ಹೇಳ. ಹೌದಾ, ಸಾಸಿವೆ ಕೊಡ್ತೀವಿ ತೋರಿ ಅಂತ ಹೇಳ್ತಾರೆ ಅವರು. ಇಲ್ಲ, ನಿಮ್ಮ ಮನ್ಯಾಗ ಏನೋ ಸಾವು ಆಗಿರ್ಲಿಲ್ಲ ಅಂತಂದ್ರೆ ತಗೋಬೇಕು ಅಂತೇಳಿ ನಿಯಮದ. ನಿಮ್ಮ ಮನ್ಯಾಗ ಯಾರಾದರೂ ತೀರ್ ಹೋಗಿದ್ರನ್ರಿ? ಇಲ್ರಿ, ನಮ್ಮ ಮನ್ಯಾಗ ಹಿಂಗ ಒಬ್ಬರು ತೀರ್ ಹೋಗಿದ್ರು, ನನ್ನ ಅಜ್ಜ ತೀರ್ ಹೋಗಿದ್ರು. ಮತ್ತು ಅಲ್ಲಿ ಬಿಡ್ತಾರ, ಮತ್ತೊಂದು ಮನೆಗೆ ಹೋಗ್ತಾರ. ಅಲ್ಲಿನೂ ಒಂದೊಂದು ಕಾರಣದಿಂದ ಎಲ್ಲರೂ ಒಂದೊಂದು ಮನ್ಯಾಗ ಒಂದು ದುಃಖಕ್ಕೆ ಕಾರಣವಾಗಿ ಎಲ್ಲರೂ ತೀರ್ ಹೋಗಿದ್ರು. ತೀರ್ ಹೋಗೋಣ ಏನಾಗ್ತದಂತಂದ್ರೆ ಎಲ್ಲ ಊರೇ ಸುತ್ತಾಡ್ತಾರ, ಎಲ್ಲಿ ಸಾವಿಲ್ಲದ ಮನೆ ಸಾಸಿವೆ ಸಿಗುವುದಿಲ್ಲ. ಮರಳಿ ಸುಸ್ತಾಗಿ ಭಗವಾನ್ ಬುದ್ಧರ ಹತ್ರ ಬರ್ತಾರೆ. ಭಗವಾನ್ ಬುದ್ಧರ ಹತ್ರ ಬಂದು ಶರಣಾಗಿ, ಎಲ್ಲರಿಗೂ ಈ ದುಃಖ ಇದ್ದೇ ಇದೆ. ಎಲ್ಲಿ ಹುಟ್ಟು ಇದೆಯೋ ಅಲ್ಲಿ ಸಾವಿದೆ, ಎಲ್ಲಿ ಸೂರ್ಯ ಹುಟ್ಟತಾನೋ ಅಲ್ಲಿ ಮುಳುಗಲೇಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ರು. ಜೀವನ ಅನ್ನೋದು ಬಹಳ ಬಹಳ ಕ್ಷಣಿಕವಾದಂಥದ್ದು. ನಾವು ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ. ಲೈಫ್ ಎನರ್ಜಿ ಇದೆ, ಇದು ಜೀವನದ ಶಕ್ತಿ. ಇದನ್ನ ಹೆಂಗ ಸದುಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನಾವು ಕಲಿಬೇಕ್ರಿ. ಏನ್ ಕಲಿಬೇಕು ನಾವು? ಜೀವನವನ್ನ ಯಾವ ರೀತಿ ಸಾಗಿಸಬೇಕು? ಬಾಬಾ ಸಾಹೇಬ್ರು 18 ತಾಸುಗಳ ಕಾಲ ಓದಿ ಅವ್ರು ಅಳ್ಬೇಕಂತಂದ್ರ ನೀರ್ ಬರ್ತಿದ್ದಿಲ್ರಿ, ಕಣ್ಣಾಗ ರಕ್ತ ಬರ್ತಿತ್ತು. ಹಾಸ್ಟೆಲ್ದಲ್ಲಿ ಎಲ್ಲ ಮುಸ್ರಿಗಳನ್ನ ತೊಳೆದಿದ್ದಾರ. ನಮಗೋಸ್ಕರ ಅವ್ರ ಮಕ್ಕಳನ್ನ ಕಣ್ಣು ಮುಂದೆನೆ ಸಾವನ್ನ ಕಂಡಿದಾರ. ರಮಾಯಿ ಪರಿನಿರ್ವಾಣ ಹೊಂದಿದಾಗ ಬಾಬಾ ಸಾಹೇಬ್ರಿಗೆ ಯಾರು? ಅವ್ರ ಬಟ್ಟೆ ತೊಳೆದು ಕೊಡೋರು ಯಾರು? ಬೂಟ್ ಶೂ ಪಾಲಿಸ್ ಮಾಡೋರು ಯಾರು? ಬಟ್ಟೆ ಹರಿದ್ರೆ ಅವ್ರು ಹೊಲಿದು ಕೊಡೋರು ಯಾರು? ಯಾರಾದ್ರೂ ಯೋಚನೆ ಮಾಡಿದಿರಿ? ನೀವು ಯಾರಿಗಾದ್ರೂ ಮೋಸ ಮಾಡ್ರಿ, ಬಾಬಾ ಸಾಹೇಬ್ರಿಗೆ ಮೋಸ ಮಾಡ್ಬೇಡ್ರಿ. ಅವ್ರದ್ದು ಬಹಳ ಋಣಾದರಿ ನಮ್ದು. ಅಂತ ಮಹಾಪುರುಷರನ್ನು ಬಿಟ್ಟು ನೀವು ಅವ್ರು ಹೇಳಿದ ಮಾರ್ಗದಲ್ಲೇ ನಡೆದಿಲ್ಲ, ತೋರಿದ ಮಾರ್ಗವನ್ನ ಅನುಕರಣೆ ಮಾಡ್ರಿ. ನಿಮಗೆ ಮುಕ್ತಿ ಸಿಗ್ತದ. ಜೀವನ ಅಂದರೆ ಏನು ಅಂತ ಅರ್ಥ ಆಗ್ತದ್ರಿ. ಯಾವಾಗ ನಿಮಗೆ ಕಷ್ಟ ಬರ್ತದೋ ಅವಾಗ ರಮಾಯಿಯನ್ನ ನೆನಪಿಸ್ಕೊಳ್ರಿ, ಬಾಬಾ ಸಾಹೇಬ್ರನ್ನ ನೆನಪಿಸ್ಕೊಂಡ್ರಿ ಅಂತಂದ್ರೆ ಜೀವನದ ಮಾರ್ಗ ಏನು, ದುಃಖ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಸಮಾಜದ ಜನದ ಜೀವನ ಅಂತಂದ್ರೇನು ಅನ್ನೋದನ್ನು ಗೊತ್ತಾಗ್ತದ. ಅದಕ್ಕೆ ಇವತ್ತಿನ ದಿನ ಲಕ್ಷ್ಮೀಬಾಯಿಯವರ ಪುಣ್ಯಾನುಮೋದನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಳ ಶ್ರದ್ಧೆಯಿಂದ, ಕುಟುಂಬದವರಾಗಲಿ ಆಜುಬಾಜುದವರಾಗಲಿ ಎಲ್ಲರೂ ಸೇರಿದ್ರಿ. ಒಕ್ಕಟದಿಂದ ಅಜ್ಜಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾವೆಲ್ಲರೂ ಬಹಳ ಕಷ್ಟಪಟ್ಟಿದ್ದಾರೆ ಅವರು. ಎಲ್ಲರೂ ನಾವು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದವರು. ಹುಟ್ಟಿದ ನೆಲ ಬೇರೆ, ಅದರ ರಕ್ತ ಒಂದೇ. ನಾವು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾವುದೇ ರಾಜ್ಯಗಳಿರ್ಬೋದ್ರಿ. ನಾವೆಲ್ಲರೂ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದವರು. ಏನೇ ಆಗಲಿ ತಪ್ಪುಗಳಾಗ್ತದ, ಅದನ್ನು ಸುಧಾರಿಸಿಕೊಂಡು ನಾವೆಲ್ಲರೂ ಬಾಬಾ ಸಾಹೇಬರು ತೋರಿದ ಈ ಭಾರತವನ್ನು ಪ್ರಬುದ್ಧ ಭಾರತ ಮಾಡಬೇಕು.
ಮಾಡಲಿಲ್ಲ ಅಂತಂದ್ರೆ ನಾವು ಜೀವಂತ ಇದ್ರೂ ಸತ್ತ ಹೆಣಗಳಾಗೇನೆ. ಅದಕ್ಕೋಸ್ಕರ ಇವೆಲ್ಲವನ್ನ ಡಾಂಬಿಕವನ್ನ ಬಿಡಬೇಕಾಗಿದೆ. ಕಲ್ಲಿಗೆ ನೀವು ಪೂಜೆ ಮಾಡ್ತೀರಿ, ಏನು ಸಿಗುದಿಲ್ಲ. ವಿಚಾರಕ್ಕೆ ಪೂಜೆ ಮಾಡ್ರಿ. ಬಾಬಾ ಸಾಹೇಬ್ರು ವಿಚಾರವನ್ನು ಹೇಳಿದ್ರು, ಧಮ್ಮ ಕ್ರಾಂತಿ, ವಿಚಾರ ಕ್ರಾಂತಿ. ಧಮ್ಮ ಅಂತಂದ್ರೆ ಇದು ಬದುಕುವ ಜೀವನ ಶೈಲಿಯನ್ನು ಕಲಿಸ್ತದೆ ಸಮಾಜದಲ್ಲಿ. ಯಾವುದು ಧರ್ಮವನ್ನು ಬೋಧನೆ ಮಾಡಲಿಲ್ಲ, ಧಮ್ಮವನ್ನು ಬೋಧನೆ ಮಾಡಲಿಲ್ಲ. ವಿಚಾರ, ಬುದ್ಧಾಸ್ ಥಾಟ್. ಚಲಿಸುವ ಧಮ್ಮ ಯಾವುದು? ಗಾಳಿ ಜೊತೆಗೆ ಚಲಿಸುವ ಧಮ್ಮ ಯಾವುದು? ನೀರಿನ ಜೊತೆಗೆ ಚಲಿಸುವ ಧಮ್ಮ ಯಾವುದು ಅಂತಂದ್ರೆ ಬುದ್ಧರ ವಿಚಾರಗಳು ಮಾತ್ರ. ಅದಕ್ಕೆ ಆ ಬುದ್ಧರ ವಿಚಾರಗಳು 27 ದೇಶಗಳಿಗೆ ಹೋಗಿ ಪಸರಿಸ್ತು, ದೇಶ ಪರಿವರ್ತನೆ ಮಾಡ್ತು, ದೇಶವನ್ನ ಶ್ರೀಮಂತ ನಾಡಾಗಿ ಮಾಡ್ತು. ಅದಕ್ಕೆ ಕಾರಣ ಏನು? ಭಗವಾನ್ ಬುದ್ಧರ ವಿಚಾರ. ನಾವೆಲ್ಲ ಗುಲಾಮರಾಗಿದ್ದೇವೆ, ಗುಲಾಮರಿಂದ ಮುಕ್ತಿ ಆದದಕ್ಕೆ ಕಾರಣ ಏನು? ಜೈ ಭೀಮ್ ಹೇಳುವುದರಿಂದ, ಒಂದಾಮಿ ಹೇಳುವುದರಿಂದ ಅಲ್ರಿ. ಇದು ಒಂದಾಮಿದ ಅರ್ಥ ಏನು ನಮಗಿನ್ನ ಗೊತ್ತಿಲ್ಲ. ಜೈ ಭೀಮ್ जीने का एक रास्ता है, जीने का एक ऊर्जा शक्ति है. ऊर्जा शक्ತಿ ಅದಲ್ರಿ ಇದು ಬದುಕುದು. ನೋಡ್ರಿ ನೀವು ಜೈ ಭೀಮ್ ಅಂತಂದ್ರೆ ಬಸ್ನ್ಯಾಗ ಪ್ರಯಾಣ ಮಾಡ್ತಾ ಹೋಗ್ರಿ. ನಿಮ್ಗೆ ಯಾರಾದರೂ ಕಾಕಾನೋ ಬಾಬಾನೋ ಅಣ್ಣ ತಮ್ಮ ಭೇಟಿ ಆದ್ರಂತಂದ್ರೆ ಬಸ್ನ್ಯಾಗ ಜೈ ಭೀಮ್ ಅಂತ ಹೇಳ್ರಿ. ಎಲ್ಲರೂ ನಿಮ್ಮ ಕಡೆ ನೋಡ್ಲಿಲ್ಲ ಅಂದ್ರೆ ಹೇಳ್ರಿ. ನೀವು ನೋಡ್ತಾರಿಲ್ರಿ? ಜೈ ಭೀಮ್ ಅಂತ ಜೋರಾಗಿ ಹೇಳ್ರಿ. ನೀವು ನೋಡ್ತಾರೆ. ಟ್ರೈನ್ಯಾಗ ಎಲ್ಲರೂ ನೀವು ಒಬ್ಬರೇ ಇದ್ರಿ ಅಂತಂದ್ರೆ ಯಾರು ಭೇಟಿ ಆದ್ರಂತ ಹೇಳ್ರಿ. ನೀವು ಜೈ ಭೀಮ್ ಅಂತಂದ್ರೆ ಎಲ್ಲರೂ ನೋಡ್ತಾರೆ. ನಿಮಗೆ ಎಷ್ಟು ಶಕ್ತಿ ಇದೆ ರೀ ಇದರಲ್ಲಿ. ಅದಕ್ಕೆ ಈ ಶಕ್ತಿಯನ್ನು ನೀವು ಯಾವ ಕಳ್ಕೊಬೇಡ್ರಿ.